ಆತ್ಮೀಯ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರಿರಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೂ ಈ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯವನ್ನು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತೇನೆ. ಹಾಗೆ ಇವತ್ತಿನ ದಿನಾಂಕ 12 ಜುಲೈ 2026 ಭಾನುವಾರ 116ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ನಿಮಗಾಗಿ ಮಾಡ್ತಾ ಇದ್ದೇನೆ. 116ನೇ ಸಾಹಿತ್ಯ ಕೃತಿ ರಾಧಿಕಾ ವಿಟ್ಲ ಅವರು ಬರೆದಿರುವಂತ ಹಳದಿ ಟೋಪಿಯ ಹಕ್ಕಿ. ಈ ಕೃತಿಯ ಪರಿಚಯವನ್ನು ಮಾಡ್ತಾ ಇದ್ದೇನೆ. ರಾಧಿಕಾ ವಿಟ್ಲ ಅವರು ಲೇಖಕಿಯರು. ಪತ್ರಿಕೋದ್ಯಮ ಪದವಿಯನ್ನ ಪಡೆದಿರುವ ಇವರು ನಾಡಿನ ಬಹುತೇಕ ಪತ್ರಿಕೆಗಳಲ್ಲಿ ಹಾಗೂ ಟಿವಿ ವಾಹಿನಿಗಳಲ್ಲಿ ಕೆಲಸವನ್ನು ಪತ್ರಕರ್ತೆಯಾಗಿ ಬರಹಗಾರ್ತಿಯಾಗಿ ಕೆಲಸವನ್ನ ಮಾಡಿ ಸದ್ಯ ದೆಹಲಿಯಲ್ಲಿ ವಾಸವಾಗಿದ್ದಾರೆ. ಇವರಿಗೆ ಚಾರಣ ಅಂದ್ರೆ ತುಂಬಾ ಇಷ್ಟ. ತಿರುಗಾಡಿಯ ಕಥೆಗಳು, ಒಂದೂರಿನಲ್ಲಿ ಒಂದಿನ ಇವರ ಅಂಕಣ ಬರಹಗಳಾಗಿವೆ. ಹಾಗೆ ಈ ಕೃತಿಗೆ ಕಥಾ ಸಂಕಲನಕ್ಕೆ ಚಿತ್ರಗಳನ್ನು ಬಿಡಿಸಿರುವುದು ಕನ್ನಡ ಪತ್ರಿಕಾ ರಂಗದ ಹಲವು ದಶಕಗಳ ಕಾಲ ವ್ಯಂಗ್ಯ ಚಿತ್ರಕಾರರಾಗಿ ಕೆಲಸವನ್ನ ಮಾಡಿರುವಂತಹ ನಾಗನಾಥ್ GS ಇವರು. ನವಕರ್ನಾಟಕ ಪಬ್ಲಿಕೇಶನ್ ವತಿಯಿಂದ ಪ್ರಕಟವಾಗಿರುವಂತ ಈ ಹಳದಿ ಟೋಪಿಯ ಹಕ್ಕಿ ಲೇಖಕರು ರಾಧಿಕಾ ವಿಟ್ಲ ಅವರು 2022ರಲ್ಲಿ ಮುದ್ರಣವನ್ನ, ಮೂರನೇ ಮುದ್ರಣವನ್ನ 2025ರಲ್ಲಿ ಕಂಡಿರುವಂತಹ ಈ ಕೃತಿ 20 ಪುಟಗಳ ಈ ಕೃತಿ 75 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಹಳದಿ ಟೋಪಿಯ ಅಕ್ಕಿ ಎನ್ನುವಂತ ಕೃತಿಯನ್ನ ಇವತ್ತಿನ ದಿನ ಕಥಾ ಸಂಕಲನವನ್ನ ಇವತ್ತು ನಿಮಗೋಸ್ಕರ ಪರಿಚಯನ ಮಾಡಲಿದ್ದೇನೆ. ಮುಖ್ಯವಾಗಿ ಮಕ್ಕಳಿಗೆ ಪರಿಸರದೊಂದಿಗೆ ಕಲಿಕೆ ತುಂಬಾ ಮುಖ್ಯವಾಗುತ್ತೆ. ಏಕೆಂದರೆ ನಾವು ಪರಿಸರದಲ್ಲಿ ಮಕ್ಕಳು ಬಹಳಷ್ಟು ವಿಷಯಗಳನ್ನ ನಾವು ಹೇಳದೇನೆ ತಾವೇ ತಿಳಿದುಕೊಂಡು ಕಲಿಯುವಂತ ಪ್ರಸಂಗವನ್ನ ಪರಿಸರದಲ್ಲಿ ಕಾಣುತ್ತೇವೆ. ಹಾಗಾಗಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಶಾಂತಿನಿಕೇತನವನ್ನ ಪರಿಸರದ ಮಡಿಲಲ್ಲಿ ಮಕ್ಕಳಿಗೆ ಕಲಿಕೆಯನ್ನ ಉಂಟು ಮಾಡುವ ಉದ್ದೇಶದಿಂದ ಪ್ರಾರಂಭಿಸಿದರು. ಅದೇ ರೀತಿ ಅಂತಹ ಪರಿಸರದ ಕಥೆಯನ್ನ ಹಳದಿ ಟೋಪಿ ಹಕ್ಕಿ ಎನ್ನುವಂತ ಈ ಕಥಾ ಸಂಕಲನ ಒಳಗೊಂಡಿದೆ. ಹಾಗೆ ಮಕ್ಕಳು ಯಾವೆಲ್ಲ ತುಂಟಾಟವನ್ನ ಮಾಡ್ತಾರೆ, ಯಾವೆಲ್ಲ ಪ್ರಸಂಗಗಳನ್ನ ಮಕ್ಕಳು ಸಮಸ್ಯೆಯನ್ನು ತಂದೊಡ್ತಾರೆ ಅನ್ನುವಂತ ವಿಷಯ ವಸ್ತುವಾಗಿ ಈ ಕಥಾ ಸಂಕಲನ ಒಳಗೊಂಡಿದೆ. ಹಳದಿ ಟೋಪಿಯ ಅಕ್ಕಿ ಎನ್ನುವಂತ ಈ ಕಥಾ ಸಂಕಲನದಲ್ಲಿ ಶಿಕ್ಷಕರು ಮಕ್ಕಳಿಗೆ ಒಂದು ಕವಿ ಮನೆಯ ಪರಿಚಯನ ಮಾಡೋದಕ್ಕಾಗಿ ಕವಿ ಮನೆಗೆ ಕರೆದುಕೊಂಡು ಹೋಗಿರುತ್ತಾರೆ. ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಆ ಎಲ್ಲ ಸುತ್ತಾಟವನ್ನ ಮುಗಿಸಿ ಇನ್ನೇನು ಮರಳಿ ಶಾಲೆಗೆ ಹೋಗ್ಬೇಕನ್ನುವಂತ ಸಂದರ್ಭದಲ್ಲಿ 3 ವಿದ್ಯಾರ್ಥಿಗಳು ಮಕ್ಕಳ ಸಂಖ್ಯೆಯನ್ನ ಲೆಕ್ಕ ಹಾಕಿದಾಗ 3 ವಿದ್ಯಾರ್ಥಿಗಳು ಕಾಣೋದಿಲ್ಲ. ಅವಾಗ ಶಿಕ್ಷಕರಿಗೆ ಸ್ವಲ್ಪ ಆತಂಕ ಆಗುತ್ತೆ. ಹಾಗೆ ಆ ಸಂದರ್ಭದಲ್ಲಿ ಬಸ್ನಲ್ಲಿ ಕುಂದಿರ್ಸ್ಬೇಕಂದ್ರೆ ಬಸ್ ಸಮಸ್ಯೆ ಆಗಿ ಕೆಟ್ಟೋಗಿರುತ್ತೆ. ಹಾಗಾಗಿ ಮೆಕ್ಯಾನಿಕ್, ಇಲ್ಲ ಸರ್ ನೀವು ಹುಡುಗರನ್ನ ಒಳಗಡೆ ಕುಂದಿರ್ಸಿರಿ, ನಾನು ಹೋಗಿ ಮೆಕ್ಯಾನಿಕ್ನ ಕರೆದುಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಗುರುಗಳು, ಕನ್ನಡ ಮೇಷ್ಟ್ರು ಮಕ್ಕಳ ಕವಿ ಮನೆಯನ್ನ ಸಂದರ್ಶನ ಮಾಡಿ ಬಂದ ನಂತರ 15 ಮಕ್ಕಳು ಮಾತ್ರ ಇರ್ತಾರೆ. ಇನ್ನ ಧ್ರುವ, ಶೀತಲ್ ಮತ್ತು ಆರವ್ ಇರೋದಿಲ್ಲ. ಅವಾಗ ಎಲ್ಲಿ ಹೋಗ್ಯಾರು ಅಂದ್ರೆ, ಇಲ್ಲ ಸರ್ ಅವ್ರು ಇಲ್ಲೇ ಹೋಗ್ಯಾರ ಅಂತಂದಾಗ ಅವ್ರ ಲೀಡರ್ನಿಗೆ ಬೈತಾರೆ, ಸರ್ ನೀನು ಸರಿಯಾಗಿ ನೋಡ್ಕೊಳಕ್ ಬರೋದಿಲ್ಲ, ಹುಡುಗರು ಎಲ್ಲರೂ ಹೋದ್ರೆ ಏನ್ ಮಾಡ್ತಿ, ಕಾಡ್ ಐತಿ ಪ್ರದೇಶ, ಹಾಗಾಗಿ ಲೀಡರ್ ಆಗಿರಂತ ನೀನು ಹುಡುಗರ್ನ ಚೆನ್ನಾಗಿ ಕೌಂಟ್ ಮಾಡಿ ಎಲ್ಲಿ ಹೋಗದಂಗತೆ ನೋಡ್ಕೋಬೇಕಂತ ಬೈತಾರೆ ಲೀಡರ್ಗೆ. ತದನಂತರ 3 ವಿದ್ಯಾರ್ಥಿಗಳು ಸಿಗೋದಿಲ್ಲ ಬೇಗ. ಆಗ ಫೋನ್ ಮಾಡಬೇಕು ಶಾಲೆಗೆ ಅಂತ ನೋಡಿದ್ರೆ ನೆಟ್ವರ್ಕ್ ಇರೋದಿಲ್ಲ, ಮೊಬೈಲ್ ನಲ್ಲಿ ನೆಟ್ವರ್ಕ್ ಇರೋದಿಲ್ಲ. ಇದು ಮತ್ತಷ್ಟು ಆತಂಕಕ್ಕೆ ಗುರಿ ಆಗುತ್ತೆ. ಇಂಥ ದಟ್ಟ ಕಾಡಿನಲ್ಲಿ ಎಲ್ಲಿ ಹೋದ್ರು ಮಕ್ಕಳು, ಈಗ ನಾನು ಎತ್ತವರಿಗೂ ಫೋನ್ ಮಾಡಬೇಕು, ಹಾಗೂ ಶಾಲಾ ಮುಖ್ಯಸ್ಥರಿಗೂ ಫೋನ್ ಮಾಡೋಕೆ, ಯಾಕಂದ್ರೆ ಬಸ್ ಕೆಟ್ಟೋಗಿರೋದ್ರಿಂದ ನಾವು ತಡವಾಗಿ ಬರ್ತೀವಿ ಅನ್ನೋಂತ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಶಿಕ್ಷಕರು ಪೇಚಾಡ್ತಾ ಇರ್ತಾರೆ. ಈ ಕಡೆ ಹೋಗಿರುವಂತ ಧ್ರುವನಿಗೆ ಒಂದು ವಿಚಿತ್ರವಾದ ಕರ್ಕಶವಾದ ಧ್ವನಿ ಕಾಡಿನಲ್ಲಿ 3 ವಿದ್ಯಾರ್ಥಿಗಳಿಗೆ ಕಾಣುತ್ತೆ. ಹಾಗೆ ಶೀತಲಿಗೆ ಆ ಮರದಲ್ಲಿ ಬಿದ್ದಿರುವಂತ ಎಲೆಗಳ ನಡುವೆ ಹೋಗಿದ್ದು ಅವಳಿಗೆ ಮತ್ತಷ್ಟು ಭಯವನ್ನ ಶೀತಲಿಗೆ ಕಾಣುತ್ತೆ. ಹಾಗಾಗಿ ಅವನು ಏನ್ ಅನ್ಕೊಂತಾನ,
ಧ್ರುವ ಇದು ಜಾಂಬಿದೆ ಧ್ವನಿ, ಜಾಂಬಿ ಐತಿ ಕಾಡಿನಾಗ, ಜಾಂಬಿಸಿರುವಂತ ಕಾಡಿದು, ಜಾಂಬಿಸಿರುವಂತ ಕಾಡಿನಾಗ ನಾವು ಬಂದ್ಬಿಟ್ಟಿವಿ ಅಂತೇಳಿ ಹೇಳೋದ್ರಿಂದ, ಧ್ರುವ ಈಗ ಹೇಳೋದ್ರಿಂದ ಶೀತಲ್ಗೆ ಮತ್ತು ಇವನಿಗೂ ಸಹ ಭಯ ಉಂಟಾಗ್ಬಿಡುತ್ತೆ. ಇನ್ನು ನಾವು ತಡ ಮಾಡಿದ್ರೆ ಸರ್ ನಮ್ಮನ್ನ ಬೈತಾರ, ಇನ್ನು ಹುಡುಕ್ತಿರ್ತಾರ ಅಂತೇಳಿ ನಿಧಾನವಾಗಿ ಮೂರು 4 ವಿದ್ಯಾರ್ಥಿಗಳು ಸಹ ಹೋಗ್ತಾರೆ ಸರ್ ಕಡೆ. ಆಗ ಆತಂಕದಿಂದ ಹೋಗ್ತಾರೆ, ಯಾಕಂದ್ರೆ ತಡ ಆಗಿದೆ ಈಗಾಗಲೇ, ಸರ್ ಬೈತಿರ್ತಾರೆ ಅಂತೇಳಿ. ಈಗ ಹೋದಾಗ ಅಲ್ಲಿ ಆಗಲೇ ಸರ್ ಬಸ್ಸಿನ ತಲೆ ಕಾಯ್ಕೊಂತ ನಿಂತಿರ್ತಾರೆ. ಹಾಗಾಗಿ ಬಸ್ ಕಂಡ ತಕ್ಷಣ ಹುಡುಗರಿಗೆ ಖುಷಿ ಆಗುತ್ತ, ಯಾಕಪ್ಪ ಅಂದ್ರೆ ಜಾಂಬಿ ಕಾಡಿನಲ್ಲಿ ನಾವಿದ್ದೀವಿ, ಜಾಂಬಿಗಳು ನಮಗೆ ಏನಾದರೂ ಸಮಸ್ಯೆ ಉಂಟು ಮಾಡಿದ್ರೆ ಹೆಂಗಂತೇಳಿ ಭಯದಲ್ಲಿರುವಂತ ವಿದ್ಯಾರ್ಥಿಗಳಿಗೆ ಶಾಲೆಯ ಬಸ್ ಹಾಗೂ ಶಿಕ್ಷಕರನ್ನು ನೋಡಿಬಿಟ್ಲೆ ಖುಷಿ ಆಗುತ್ತೆ. ಆಗ ಎಲ್ಲಿಗೆ ಹೋಗಿದ್ರಿ ಅಂದ್ರೆ, ಇಲ್ಲ ಸರ್ ಅವನಿಗೆ ಸುಸು ಬಂದಿತ್ತು, ಹಾಗಾಗಿ ಅವನು ಹೋಗಿದ್ದ, ಅವನ ಜೊತೆಗೆ ನಾವು ಹೋಗಿದ್ದೀವಿ ಅಂತ ಹೇಳ್ತಾರೆ. ಆಗ ಸರ್ ಬೈತಾರೆ. ಅಷ್ಟೊತ್ತಿಗೆ ಶಾಲೆ ಬಸ್ ಕೆಟ್ಟಿರೋದ್ರಿಂದ ಈಗ ನಾವು ಶಾಲೆ ಬಸ್ ಕೆಟ್ಟೋಗಿದೆ, ಹಾಗಾಗಿ ಅಂಕಲ್ ಶಶಿ ಅಂಕಲ್ ಅವರ ಒಂದು ಹೋಮ್ ಸ್ಟೇ ಇಲ್ಲೇ ಪಕ್ಕದಲ್ಲಿದೆ. ಆ ಹೋಮ್ ಸ್ಟೇಯಲ್ಲಿ ವಿಶಾಲವಾದ ಜಾಗ ಇರೋದ್ರಿಂದ ನಿಮಗೆ ಆಟ ಆಡಕ್ಕೂ ಅವಕಾಶ ಇದೆ, ನಾವು ಅಲ್ಲೇ ಇವತ್ತು ವಸತಿ ಇದ್ದು ಬಸ್ ಸರಿಯಾದ ನಂತರ ಹೋಗೋಣ ಅನ್ನೋಂತ ಮಾತನ್ನು ಹೇಳಿ ಹೋಗ್ತಾರೆ ಹೋಮ್ ಸ್ಟೇ ಹತ್ರ. ಅವಾಗ ಸರತಿ ಸಾಲಿನಲ್ಲಿ ಲೈನ್ ಆಗಿ ಹಿಡ್ಕೊಂಡು ಹೋಗ್ತಾರೆ, ಹೋಮ್ ಸ್ಟೇಯನ್ನ ತಲುಪ್ತಾರೆ. ಈ ಕಥಾ ಸಂಕಲನದಲ್ಲಿ ಸುಂದರವಾದ ಚಿತ್ರಗಳನ್ನ ನಾಗನಾಥ್ ಅವರು ಸುಂದರವಾದ ಚಿತ್ರಗಳನ್ನ ಬಿಡಿಸಿದ್ದಾರೆ. ಆ ಚಿತ್ರಗಳು ಕಥೆಯ ಮೆರುಗನ್ನ ಹೆಚ್ಚಿಸಿವೆ. ಹೋಮ್ ಸ್ಟೇ ಹೋಗ್ತಾರೆ. ಹೋಮ್ ಸ್ಟೇಯನ್ನ ಹೆಸರೇ ಅಕ್ಕಿ ಪುಕ್ಕ ಹೋಮ್ ಸ್ಟೇ ಅಂತ ಇರುತ್ತೆ. ಅದನ್ನ ನೋಡಿದ ನಂತರ 15 ನಿಮಿಷ ಅವರೆಲ್ಲ ಸಹ ಖುಷಿಯಿಂದ ಆಟ ಆಡ್ತಾರೆ. ಹೋಮ್ ಸ್ಟೇ ಮುಂದೆ ಸುಂದರವಾದ ಸಣ್ಣ ನೀರಿನ ಜರಿ ಇರ್ತತೆ, ಅದರೊಳಗೆ ಕಾಲನ್ನ ಹಿಡಿಬಿಟ್ಕೊಂಡು ಕುಂದಿರ್ತಾರೆ. ಕೆಲವೊಬ್ಬರು ಕಲ್ಲುಗಳ ಸಾಯಿನಿಂದ ಮನೆಯನ್ನ ಕಟ್ತಾರೆ. ಇನ್ನು ಪ್ರಶಾಂತವಾದ ಆಟ ಇರೋದ್ರಿಂದ ಇನ್ನು ಆಟ ಆಡ್ತಿರುವಂತ ಮಕ್ಕಳಿಗೆ ಶಶಿ ಹೇಳ್ತಾನೆ, ಸರ್ ಬಸ್ ರಿಪೇರಿ ಆದ್ರೂ ಸಹ ಇವತ್ತು ರಾತ್ರಿ ಇಲ್ಲೇ ವಸ್ತಿರ್ರಿ, ತಡರಾತ್ರಿಯಲ್ಲಿ ಕಾಡಿನಾಗ ಪ್ರಯಾಣ ಸರಿಯಲ್ಲ ಅಂತ ಹೇಳಿದ ನಂತರ ಮಕ್ಕಳು ಹಾಗೂ ಶಿಕ್ಷಕರು ಸರಿ ಅಂತೇಳಿ ರಾತ್ರಿ ಅಲ್ಲೇ ವಸತಿ ಇರ್ಬೇಕಂತೇಳಿ ನಿರ್ಧಾರ ಆಗತ್ತೆ. ರಾತ್ರಿ ವಸತಿ ಇದ್ದಾಗ ಅವನು ಧ್ರುವ ಈ ಕಾಡಿನಲ್ಲಿ ಜಾಂಬಿ ಇದೆ, ಜಾಂಬಿ ಧ್ವನಿ ನಾವು ಕೇಳಿವಿ ಅಂತ ಅಂದಾಗ ಅವರೆಲ್ಲರೂ ಮಕ್ಕಳು ಭಯ ಪಟ್ಕೊಂಡು ಸುಮ್ಮನೆ ಕುಂತು ಬಿಟ್ಟಿರ್ತಾರ. ಮಕ್ಕಳು ಗಲಾಟೆನೆ ಮಾಡ್ಲಾರ್ದ ಶಾಂತವಾಗಿ ಕುಂತಿದ್ದು ಗುರುಗಳಿಗೆ ಆಶ್ಚರ್ಯ ತರುತ್ತೆ. ಹಾಗೆ ಮೇಷ್ಟ್ರು ಬಂದು ಕೇಳಿದಾಗ, ಇಲ್ಲ ಇಲ್ಲಿ ಜಾಂಬಿ ಇದೆ ಕಾಡಿನಲ್ಲಿ ಅನ್ನುವಂತ ಮಾತು ಕೇಳಿದಾಗ ಸರ್ ಸಹ ತರಳೆ ವಿದ್ಯಾರ್ಥಿಗಳು ಜೋಕ್ ಮಾಡ್ತಾರ ಅಂತೇಳಿ ಸುಮ್ನೆ ಆಗ್ತಾರ. ತದನಂತರ ವಿದ್ಯಾರ್ಥಿಗಳು ಅವಂಗೆಲ್ಲ ಇರಲ್ಲ ಅಂತೇಳಿ ನಂತರ ಸುಮ್ನೆ ಕುಂತಿರ್ತಾರೆ. ಆ ಟೈಮಲ್ಲಿ ಊಟ ಮಾಡುವಂತ ಸಂದರ್ಭದಲ್ಲಿ ಕರೆಂಟ್ ಹೋಗ್ಬಿಡುತ್ತೆ. ಕರೆಂಟ್ ಹೋದಾಗ ವಿದ್ಯಾರ್ಥಿಗಳು ಚಿತಾರ್ನೆ ಚೀರಿ ಬಿಡ್ತಾರೆ. ಅವಾಗ ಶಶಿ ಅಂಕಲ್ ಒಂದು ಸಣ್ಣ ಕಂದಿಲನ್ನ ಹಿಡಿದುಕೊಂಡು ಬರ್ತಾರೆ. ಅವಾಗ ಹೇಳ್ತಾರೆ ಅವರು, ಇಲ್ಲ ಇಲ್ಲಿ ಜಾಂಬಿ ಇದೆ ಕಾಡಿನಲ್ಲಿ ಅಂದಾಗ, ಇಲ್ಲಿ ಯಾವುದೇ ಜಾಂಬಿ ಇಲ್ಲ, ಏನಿಲ್ಲ, ಇದು ಕೇವಲ ಪಕ್ಷಿಗಳು ಪ್ರಾಣಿಗಳು ಇರುವಂತ ಕಾಡಿದು, ಇಲ್ಲಿ ಯಾವುದೇ ಜಾಂಬಿ ಇಲ್ಲ. ನೀವು ಕೇಳಿರುವಂತ ಧ್ವನಿ ಇದೆ ಅಲ್ಲ, ಅದು ಪಕ್ಷಿಯ ಧ್ವನಿ ಅಂತ ಹೇಳ್ತಾನೆ. ಓ ಹೌದಾ, ಯಾವ ಪಕ್ಷಿ ಅಂದ್ರೆ ಅದು ಆರ್ನ್ ಬೆಲ್ ಪಕ್ಷಿ. ಆರ್ನ್ ಬೆಲ್ ಪಕ್ಷಿಗೆ ಕನ್ನಡದಲ್ಲಿ ಮಂಗಟ್ಟೆ ಅನ್ನುವಂತ ಅಕ್ಕಿ ಅಂತ ಕರಿತೀವಿ. ಆ ಪಕ್ಷಿಯ ಧ್ವನಿ ನೋಡಲು ಸುಂದರವಾಗಿರುವಂತ ಪಕ್ಷಿ, ಅದರ ಧ್ವನಿಯನ್ನೇ ನೀವು ಕೇಳಿರೋದು ಅಂತ ಹೇಳ್ತಾರ. ಇದು ನಮ್ಮ ಕರ್ನಾಟಕದಲ್ಲಿ ಭಾರತದ ಕೆಲವು ರಾಜ್ಯಗಳಲ್ಲಿ ಕಂಡು ಬರುತ್ತೆ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿಯೂ ಸಹ ಕಂಡು ಬರುತ್ತೆ ಆರ್ನ್ ಬೆಲ್ಲು. ಎಲ್ಲಿ ದಟ್ಟವಾದ ಕಾಡಿರುತ್ತೋ, ಅರಣ್ಯ ಇರುತ್ತೋ ಆ ಪ್ರದೇಶದಲ್ಲಿ ಆರ್ನ್ ಬಿಲ್ ಪಕ್ಷಿ ವಾಸಿಸುತ್ತೆ ಅಂತೇಳಿ ಆರ್ನ್ ಬಿಲ್ ಪಕ್ಷಿಯ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಅವುಗಳಲ್ಲಿ 4 ಪ್ರಭೇದಗಳ ಪೈಕಿ ಗ್ರೇಟ್ ಆರ್ನ್ ಬಿಲ್ ಈಗಾಗಲೇ ಅಳಿವಿನ ಅಂಚಿನಿಗೆ ಬಂದು ತಲುಪಿದೆ. ಅವುಗಳನ್ನ ನಾವು ಉಳಿಸ್ಬೇಕು. ಹಾಗಾಗಿ ಅರಣ್ಯ ಉಳಿದರೆ ಮಾತ್ರ ಆರ್ನ್ ಬಿಲ್ ಪಕ್ಷಿ ಉಳಿಯಕ್ ಸಾಧ್ಯ. ಹಾಗಾಗಿ ನಿಮಗೆ ನಾನು ಬೆಳಗ್ಗೆ ಆರ್ನ್ ಬಿಲ್ ಪಕ್ಷಿಯನ್ನು ತೋರಿಸ್ತೀನಿ. ಇವಾಗ ಬೇಗ ಮಳೆಗೆ ಬೇಗ ಎದ್ದೇಳ್ರಿ. ಬೆಳಿಗ್ಗೆ ಬೇಗ ಎದ್ದಾಗ ನಾವೆಲ್ಲರೂ ಸಹ ಪಕ್ಷಿಯನ್ನ ನೋಡಕ್ ಹೋಗೋಣ ಅಂತ ಹೇಳ್ತಾರೆ. ಶಶಿ ಅಂಕಲ್ ಹೇಳಿರುವಂತ ಮಾತನ್ನ ಕೇಳಿಸ್ಕೊಂಡಂತ ಮಕ್ಕಳು ಬೇಗ ಬೇಗ ಮಲಗ್ತಾರೆ. ಬೇಗ ಮಳೆಗೆ ಬೇಗ ನಸಿಗಿನಲ್ಲಿ ಎದ್ದೇಳ್ತಾರೆ. ಎದ್ದಾಗ ಅವರು ಕೆಲವೊಂದು ನಿರ್ದೇಶನಗಳನ್ನ ಕೊಡ್ತಾರೆ, ಸೂಚನೆಗಳನ್ನ ಕೊಡ್ತಾರೆ ಶಶಿ ಅಂಕಲ್. ನೀವು ಹೋಗುವಂತ ಸಂದರ್ಭದಲ್ಲಿ ಯಾರು ಸಹ ಶಬ್ದವನ್ನ ಮಾಡಬಾರ್ದು, ಯಾರು ಗಲಾಟೆಯನ್ನ ಮಾಡಬಾರ್ದು, ಶಾಂತವಾಗಿರ್ಬೇಕು. ಯಾಕಂದ್ರೆ ನೀವು ಶಬ್ದ ಮಾಡಿಬಿಟ್ರೆ ಪಕ್ಷಿ ಹಾರಿ ಹೋಗ್ಬಿಡುತ್ತೆ. ಪಕ್ಷಿ ಹಾರಿ ಹೋದ್ರೆ ನಿಮಗೆ ನೋಡಕ್ ಸಿಗೋದಿಲ್ಲ ಅಂತಂದಾಗ ಮಕ್ಕಳು ಸಹ ಶಾಂತವಾಗಿ ಅವರು ಶಶಿ ಅಂಕಲಿಂದ ಗುರುಗಳಿಂದ ಚಲಿಸ್ತಾರೆ. ಅವರು ಸ್ವಲ್ಪ ದೂರ ಹೋದಾಗ ಒಂದು ಗಿಡದ ಮೇಲೆ ಕುಂತಿರುತ್ತೆ. ಹಾಗೆ ಕಿರ್ಮ್ ಕ್ಯಾಮ್ ಅನ್ನೋಂಥ ಶಬ್ದ ಕೇಳಿದಾಗ ಆರ್ನ್ ಬಿಲ್ ಪಕ್ಷಿಯನ್ನ ತೋರಿಸ್ತಾರೆ. ಶಶಿ ಅಂಕಲ್ ದೂರದಲ್ಲಿ
ಗಿಡದ ಮೇಲೆ ಕುಳಿತಿರುವಂತ ಟೊಂಗೆ ಮೇಲೆ ಕುಳಿತುಕೊಂಡಿರುವಂತ ಆರ್ನ್ ಬಿಲ್ ಪಕ್ಷಿಯನ್ನ ಮಕ್ಕಳಿಗೆ ತೋರಿಸಿದಾಗ ಮಕ್ಕಳು ತುಂಬಾ ಖುಷಿಯಿಂದ ಎಂಜಾಯ್ ಮಾಡ್ತಾರೆ. ಹಾಗೆ ಪಕ್ಷಿಯನ್ನ ನೋಡಿ ಖುಷಿಯಾಗಿ ಚೀರ್ತಾರೆ. ಇವರು ಶಬ್ದವನ್ನ ಕೇಳಿದಂತ ಆರ್ನ್ ಬಿಲ್ ಪಕ್ಷಿ ಅಲ್ಲಿಂದ ದೂರ ಹಾರಿ ಹೋಗುತ್ತೆ. ಮತ್ತೆ ಜನ ಕಾಣಲಾರ್ದಂಗತೆ ಹಾರಿ ಹೋಗಿ ಮತ್ತೊಂದು ಮರದಲ್ಲಿ ಅವಿತುಕೊಳ್ಳುತ್ತೆ. ಆದ್ರೆ ಮಕ್ಕಳು ಈ ದಿನವನ್ನ ತುಂಬಾ ಖುಷಿಯಾಗಿ ಕಾಡಿನಲ್ಲಿ ಅಡ್ಡಾಡಿದ್ದು, ಹಾಗೂ ಹಾವನ್ನ ನೋಡಿದ್ದು, ಹಾರ್ನ್ಬಿಲ್ ಪಕ್ಷಿಯನ್ನ ನೋಡಿದ್ದು, ಹಾಗೂ ಕವಿಮನೆಯ ಪ್ರವಾಸವನ್ನ ನೋಡಿದ್ದು, ಹಾಗೂ ಹಳದಿ ಟೋಪಿಗೆ ಇರುವಂತದ್ದು, ಹಾಗೆ ಹಳದಿಯ ಟೋಪಿಗೆ ತರ ಇರುವಂತ ಪಕ್ಷಿಯನ್ನ ನೋಡಿ ಬಹಳಷ್ಟು ಖುಷಿ ಪಡ್ತಾರೆ. ಹಾಗೆ ಶಶಿ ಅಂಕಲ್ ಸಹ ಮಕ್ಕಳಿಗೆ ಎಲ್ಲರಿಗೂ ಸಹ ಹಳದಿ ಟೋಪಿಗೆಯನ್ನ ಕೊಟ್ಟು ಅವರಿಗೆ ಶಾಲಾ ಬಸ್ಸಿಗೆ ಬೀಳ್ಕೊಡ್ತಾರೆ. ಅಲ್ಲಿಗೆ ಈ ಕತೆ ಮುಕ್ತಾಯವಾಗುತ್ತೆ. ಹಾರ್ನ್ಬಿಲ್ ಪಕ್ಷಿ ಈಗ ಅಳಿವಿನ ಅಂಚಿನಲ್ಲಿರುವಂತ ಪಕ್ಷಿಯಾಗಿದೆ. ಯಾಕೆಂದ್ರೆ ನಿರಂತರವಾದ ಬೇಟೆಗಾರರ ಕಾರಣದಿಂದ, ಆ ಉದ್ದನ ಕೊಕ್ಕಿನ ಕಾರಣಕ್ಕಾಗಿ ಬೇಟೆಯಾಡುವಂಥದ್ದು, ಬೇಟೆಗಾರರ ಕಾರಣದಿಂದಾಗಿ, ಹಾಗೂ ಐಷಾರಾಮಿ ಜೀವನದ ಒಂದು ದುಂದು ವೆಚ್ಚಕ್ಕಾಗಿ ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡುವಂತಹ ಶ್ರೀಮಂತರ ಕಾರಣದಿಂದಾಗಿ ಬೇಟೆಗಾರರು ಹಾರ್ನ್ಬಿಲ್ ಪಕ್ಷಿಯನ್ನ ಬೇಟೆ ಆಡ್ತಿದ್ದಾರೆ. ಆ ಕಾರಣಕ್ಕಾಗಿ ಅದು ಅಳಿವಿನ ಅಂಚಿನಲ್ಲಿ ತಲುಪಿದೆ. ಆದರೂ ಸಹ ಕಾಡನ್ನ ಉಳಿಸಿದ್ದೇ ಆದರೆ, ಕಾಡನ್ನ ಉಳಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಅರಣ್ಯ ಸಂಪತ್ತನ್ನ ನಾವು ಸಂರಕ್ಷಿಸಿದಾದ್ರೆ ಹಾರ್ನ್ಬಿಲ್ ಪಕ್ಷಿಯನ್ನ ಉಳಿಸಬಹುದು. ಇಂಥ ಒಂದು ಅನುಭವದ ಬುತ್ತಿಯನ್ನ ಪ್ರವಾಸದ ಮೂಲಕ ಮಕ್ಕಳಿಗೆ ಅನುಭವಿಸುವಂತ ಅವಕಾಶವನ್ನ ಈ ಕಥಾ ಸಂಕಲನ ನೋಡ್ಬೋದು. ಮಕ್ಕಳು ಪರಿಸರದಲ್ಲಿದ್ರೆ ಎಷ್ಟಕ್ಕೊಂದು ವಿಷಯಗಳನ್ನ ಕಲಿತಾರೆ. ಮರಗಳ ಹೆಸರು, ಪಕ್ಷಿಗಳ ಹೆಸರು, ಮರಗಳ ಬೆಳವಣಿಗೆ, ಪಕ್ಷಿಗಳ ಜೀವನ ಶೈಲಿ ಮುಂತಾದ ವಿಷಯಗಳನ್ನ ಕುರಿತಾಗಿ, ಹಾಗೂ ಪಕ್ಷಿಗಳು ಹಾಗೂ ಅರಣ್ಯಕ್ಕಿರುವಂತಹ ಸಂಬಂಧ ಹಾಗೂ ಅವಿನಾಭಾವ ಬಂಧದ ಕುರಿತಾಗಿ ಮಕ್ಕಳು ತಿಳಿಯಕ್ಕೆ ಕಾರಣ ಸಹಾಯಕವಾಗುತ್ತೆ. ಹಾಗಾಗಿ ಬಹಳಷ್ಟು ಶೈಕ್ಷಣಿಕ ಪ್ರವಾಸಗಳು ಆಗಲಿ, ಹಾಗೂ ಮಕ್ಕಳು ಪರಿಸರದೊಂದಿಗೆ ಕಲಿಯುವಂತ ವಾತಾವರಣ ಆಗಲಿ, ಶಾಲೆಯ ಕೈತೋಟದಲ್ಲಿ ಸಹ ಮಕ್ಕಳು ಕಲಿಯುವಂತ ವಾತಾವರಣವನ್ನ ಕಲ್ಪಿಸಿದರೆ ಮಕ್ಕಳು ಇನ್ನೂ ಉತ್ತಮವಾದ ಕಲಿಕೆಯ ಮೂಲಕ ಅವರು ಅವಶ್ಯಕವಾದ ಸಾಮರ್ಥ್ಯಗಳನ್ನ ಹಾಗೂ ಪರಿಸರದ ಹಲವಾರು ವಿಷಯಗಳನ್ನ ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಇಂಥ ಅಪರೂಪದ ಕಥೆಯನ್ನ ನೀಡಿರುವಂತಹ ಈ ಕಥಾ ಸಂಕಲನ ಎಲ್ಲ ಸಾಹಿತ್ಯ ಓದುಗರು ಕೊಂಡು ಓದುವ ಮೂಲಕ ಇಂಥ ಅಪರೂಪದ ಸಾಹಿತ್ಯ ಸಂಕಲನವನ್ನ ಓದಬೇಕು. ಹಾಗೆ ಹುಟ್ಟುಹಬ್ಬ, ಶಾಲಾ ವಾರ್ಷಿಕೋತ್ಸವ, ಕ್ರೀಡಾಕೂಟಗಳ ಇಂತಹ ಸಂದರ್ಭಗಳಲ್ಲಿ ಮಕ್ಕಳಿಗೆ ಇಂಥ ಸಾಹಿತ್ಯ ಕೃತಿಯನ್ನು ಕೊಟ್ಟು ಅವರಿಗೆ ಓದುವ ಅಭಿರುಚಿ ಹಾಗೂ ಓದುವ ಹವ್ಯಾಸವನ್ನ ಅವರಲ್ಲಿ ಬೆಳೆಸುವಂತ ಕೆಲಸ ಪಾಲಕರು ಹಾಗೂ ಶಿಕ್ಷಕರು ಮಾಡಬೇಕು ಅಂತ ಹೇಳ್ತಾ, ಇಂಥ ಸಾಹಿತ್ಯ ಕೃತಿಗಳು ಮಕ್ಕಳಿಗೆ ಕೊಟ್ರೆ ಮಕ್ಕಳು ನಿಜವಾಗಲೂ ಓದ್ತಾರೆ. ಹಾಗೆ ಇಂಥ ಜಾಂಬಿಸಿರುವಂತ ಕಾಡು ಅಂತ ತಿಳಿದಿರುವಂತ ಮಕ್ಕಳಿಗೆ ಈ ಕಾಡಿನಲ್ಲಿ ಯಾವುದೇ ಜಾಂಬಿಗಳಿಲ್ಲ, ಪಕ್ಷಿಗಳು ಹಾಗೂ ಪ್ರಾಣಿಗಳಿದೆ ಅನ್ನೋಂಥ ಒಂದು ಸತ್ಯದ ಅರಿವನ್ನು ಸಹ ಈ ಕಥೆಯ ಮೂಲಕ ಲೇಖಕರು ನೀಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇಂಥ ಅಪರೂಪದ ಕಥಾ ಸಂಕಲನಗಳು ಮಕ್ಕಳ ಮನೆಗಳಲ್ಲಿ, ಮಕ್ಕಳ ಗ್ರಂಥಾಲಯಗಳಲ್ಲಿ, ಶಾಲಾ ಗ್ರಂಥಾಲಯಗಳಲ್ಲಿ ಇರಬೇಕು ಅಂತ ಹೇಳ್ತಾ, ಇವತ್ತಿನ ದಿನ 116ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಸಾಹಿತ್ಯ ಕೃತಿಯ ಪರಿಚಯ ಕಾರ್ಯಕ್ರಮವನ್ನು ಇವತ್ತಿಗೆ ಮುಗಿಸ್ತಾ, ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.